ಈಗ ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳೇ ಬಂದಿದ್ದಾರೆ. ಅವರು ಸುಸಂಸ್ಕೃತವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಇನ್ನು ಅವರ ಆಡಳಿತದ ಅವಧಿ ಈಗ ತಾನೇ ಶುರುವಾಗಿದೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ನಾನು ಜನಸೇವಕ ಅನ್ನೋ ಮಾತನ್ನು ಆಡಿದ್ದಾರೆ, ಭಾಳ ದೊಡ್ಡ ಮಾತು. ಆದ್ದರಿಂದ ಅವರು ತುಂಬ ಸುಸಂಸ್ಕೃತವಾಗಿ ನಯ ನೀತಿ ನಡತೆಯುಳ್ಳವರಾಗಿ ಕಾಣಿಸ್ತಾ ಇದ್ದಾರೆ. ಅದು ಅವರಲ್ಲಿ ಮುಂದುವರಿಯುತ್ತೆ ಅನ್ನೋ ಭಾವನೆ ನನಗೆ. ಅದಿರಲಿ, ಭಕ್ತಿ ಅದು ಅವ್ರಿಗೆ ಬಿಟ್ಟಿದ್ದು, ಅದಕ್ಕೆ ನಮ್ಮ ಭಿನ್ನಾಭಿಪ್ರಾಯ ಆಮೇಲೆ ನರೇಂದ್ರ ಮೋದಿಯವರು ಈಗ ಅವರ ಪಕ್ಷ ಬಹುಸಂಖ್ಯಾತವಾಗಿರೋದ್ರಿಂದ ಅವರು ಭಾಳ ಬಲಿಷ್ಠವಾಗಿದ್ದಾರೆ ಸದ್ಯಕ್ಕೆ. ಆಮೇಲೆ ಅವರು ಪ್ರತಿಯೊಬ್ಬರ ಅಕೌಂಟ್ಗೂ 15,000 ರೂಪಾಯಿ ಹಾಕ್ತೀನಿ ಅಂದಿದ್ರು, ಅದೇನಾಗಲಿಲ್ಲ. ಆಮೇಲೆ ಅಚ್ಚೇ ದಿನ ಅಂತ ಹೇಳ್ತಾರೆ, ಯಾವುದೋ ಒಳ್ಳೆಯ ದಿನಗಳು ಬಂದಿಲ್ಲ. ಆದ್ದರಿಂದ ಅವರನ್ನು ಅವರೇ ಪ್ರಶ್ನೆ ಮಾಡ್ಕೊಳ್ಳೋದು, ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಎಷ್ಟು ಉತ್ತಮವಾದ ಆಡಳಿತವನ್ನು ಕೊಟ್ಟು ನಮ್ಮ ಜನರ ಬಡತನ, ಅವ್ರ ಕಷ್ಟ ಇವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಅವರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಲಿ ಅಂತ ನಾನು ನಮ್ಮ ನಾಡಿನ, ನಮ್ಮ ದೇಶದ ಎಲ್ಲ ಪ್ರಜೆಗಳ ಪರವಾಗಿ ಅವರನ್ನು ಪ್ರಾರ್ಥಿಸ್ತೇನೆ. ಇಲ್ಲ, ನಾನು ರಾಮನ ವಿರುದ್ಧ ನಾನೇನು ಮಾತಾಡಿಲ್ಲ. ಏನನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಅದನ್ನು ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾನು ಮೂಲ ರಾಮಾಯಣವನ್ನು ಓದಿ ವಾಲ್ಮೀಕಿ ರಾಮಾಯಣದಲ್ಲಿ ಅದಿದೆಯನ್ನು ನಾನು ಹೇಳ್ತೇನೆ. ಆಮೇಲೆ ಇದನ್ನು ನಿಮಗೆ ಅನುಮಾನ ಏನಾದರೂ ಇದ್ದರೆ, ನನ್ನ ಪುಸ್ತಕ ರಾಮ ಮಂದಿರ ಏಕೆ ಬೇಡ ಅಂತ ಬರೆದಿದ್ದೀನಿ. ಅದು ಈಗ 4ನೇ ಮುದ್ರಣ ಮುಗಿದೋಗಿ 5ನೇ ಮುದ್ರಣ ಬರೋ ಸ್ಥಿತಿಯಲ್ಲಿದೆ. ಅದರಲ್ಲಿ ನಾನೇನು ಹೇಳಿದರೆ ಅದು ಎಲ್ಲಕ್ಕೂ ಆಧಾರ ಇದೆ. ಆಧಾರ ಇಲ್ಲೇ ನಾನು ಯಾವ ಮಾತನ್ನು ಆಡಿಲ್ಲ. ಆದ್ದರಿಂದ ನನ್ನ ಮೇಲೆ ಕೇಸ್ ಹಾಕೋರು ಅಥವಾ ಇನ್ನೇನಾದ್ರು ಮಾಡಬೇಕು ಅನ್ನೋರಿದ್ದರೆ ದಯವಿಟ್ಟು ನೀವು ವಾಲ್ಮೀಕಿ ರಾಮಾಯಣ ಓದಿ ಆಮೇಲೆ ಮಾತಾಡಿ. ಇಲ್ಲ, ವಿವಾದ ಅಲ್ಲ, ಅಲ್ಲಿರೋ ಸತ್ಯನ ಹೇಳಿದ್ದೇನೆ. ಸತ್ಯನ ಒಪ್ಕೊಳ್ಳಿಕ್ಕಾಗ್ದೇ ಜನ ವಿವಾದ ಮಾಡ್ತಾಯಿದ್ದಾರೆ. ವಿವಾದ ಏನಿಲ್ಲ, ಎಲ್ಲಕ್ಕೂ ಆಧಾರ ಕೊಟ್ಟಿದ್ದೀನಿ. ನನ್ನ ಪುಸ್ತಕಗಳಲ್ಲಿದೆ, ಶಂಕರಾಚಾರ್ಯನ ಪುಸ್ತಕದಲ್ಲಿದೆ, ಆಮೇಲೆ ರಾಮ ಮಂದಿರ ಏಕೆ ಬಿಡು ಪುಸ್ತಕದಲ್ಲಿದೆ, ಇನ್ನು ನನ್ನ ಅನ್ವೇಷಣೆ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿದೆ. ಅದರಲ್ಲೆಲ್ಲ ನೀವು ಅದು ಕಾಣ್ತದೆ, ನಿಮ್ಗೆ ಗೊತ್ತಾಗ್ತದೆ. ಗೋಹತ್ಯೆ ನಿಷೇಧ ಕಾಯ್ದೆ ಇದೆ ಅಲ್ಲ ಸರ್? ಹಾಂ, ಹಾಗಿದ್ರು ಕೂಡ ಗೋಗಳು ಹತ್ಯೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಲ್ಲ ಈಗ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಆಶ್ಚರ್ಯ ಆಗ್ಬೋದು. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಒಬ್ಬರ ಋಷಿಯ ಮನೆ ಆಶ್ರಮಕ್ಕೆ ಹೋಗ್ತಾರೆ. ಆ ಋಷಿಗಳು ಅವರಿಗೆ ಗೋಮಾಂಸ ಕೊಡ್ತಾರೆ. ಗೋವನ್ನು ಕತ್ತರಿಸಿ ಗೋಮಾಂಸವನ್ನು 3 ಜನ ರಾಮ, ಲಕ್ಷ್ಮಣ, ಸೀತೆ ಅವ್ರಿಗೆ ಕೊಡ್ತಾರೆ. ಅವರು ಊಟ ಮಾಡ್ತಾರೆ. ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ ದಾಖಲೆಗಳು. ಅದು ವಾಲ್ಮೀಕಿ ರಾಮಾಯಣದಲ್ಲಿ. ಯಾವಾಗ ಗೋಹತ್ಯೆ ನಿಲ್ಲಿಸಿದ್ದು ಅಂದರೆ, ಇತಿಹಾಸದ ದಾಖಲೆ ಪ್ರಕಾರ ಅಶೋಕ ಮಹಾರಾಜ ಚಕ್ರವರ್ತಿ ಆದಮೇಲೆ ಜನರು ಹೀಗೆ ದನಕರುಗಳನ್ನ ಕೊಲೆ ಮಾಡೋದ್ರಿಂದ ಬೇಸಾಯಕ್ಕೆ ತೊಂದರೆ ಆಗ್ತದೆ ಅಂತ ಅವರು ಗೋ ನಿಷೇಧ ತಂದರು ಅಶೋಕ. ಆಮೇಲೆ ಅದು ಮುಂದುವರಿತಾರೆ. ಈಗ ಗೋಹತ್ಯೆ ನಿಷೇಧ ಕಾನೂನು ಜಾರಿ ತರಬೇಕು ಅಂತಂದೇಳಿ ಹೋರಾಟ ನಡೀತಿದೆ, ಬಟ್ ಬೇಡ ಅಂತ ಹೇಳ್ತಾರೆ ಕೆಲವರು. ಇಲ್ಲ, ಈಗ ನಾನು ಹಳ್ಳಿಯವರು, ನಾನೊಬ್ಬ ರೈತರ ಮಗ. ರೈತರು ಇವತ್ತಿಗೂ ಸಹ
ಅವರ ಎತ್ತುಗಳು ಸರಿಯಾಗಿ ಉಳುಮೆ ಮಾಡೋಕ್ಕಾಗದೇ ಇದ್ದರೆ ಗಾಡಿ ಎಳೆಯೋಕ್ಕಾಗದೇ ಇದ್ದರೆ ಅಂಥ ದನಗಳನ್ನ ಅವರು ಮಾರಾಟ ಮಾಡ್ಬಿಡ್ತಾರೆ. ಆ ಮಾರಾಟ ಮಾಡೋರು ಬಂದು ತೊಗೊಂಡೋಗ್ಬೋದು, ಅವ್ರನ್ನ ಕೊಲೆ ಅವನ್ನ ಕತ್ತರಿಸೋ ಚರ್ಮ ತಗೊಳ್ಬೋದು, ಇತ್ಯಾದಿ ಮಾಡ್ಬೋದು. ಅವ್ರಿಗೆ ಗೋ ದನಗಳನ್ನ ಸಾಕೋರಿಗೆ ಅದರ ಕಷ್ಟ ಏನು ಅಂತ ಗೊತ್ತಿದೆ. ಹಾಗಾಗಿ ಅವರು ತಮ್ಗೆ ಉಪಯೋಗ ಇಲ್ಲ ಇರೋದ ಆ ದನಕರುಗಳನ್ನ ಎಮ್ಮೆಗಳನ್ನ ಯಾವುದನ್ನೂ ಅವ್ರು ಇಟ್ಟುಕೊಳ್ಳೋದಿಲ್ಲ, ಮಾರ್ಬಿಡ್ತಾರೆ. ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಬೇಕು ಅಂತಂದೇಳಿ ಅಭಿಯಾನ ಮಾಡ್ತಾ ಇರ್ತಾರೆ ಗೋನ. ಯಾವುದು ಗೋನ ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅಂತಂದೇಳಿ ಅದು ಎಷ್ಟು ಸರಿಯಾಗುತ್ತೋ ಗೊತ್ತಿಲ್ಲ ನನಗೆ. ಅದನ್ನು ರೈತರು ಬಿಟ್ಟು ಬಿಡೋದು ಒಳ್ಳೆಯದು. ಹಳ್ಳಿಯಲ್ಲಿ ರೈತರು ಕೆಲಸ ಮಾಡ್ತಾಯಿದ್ದಾರೆ, ಅವರು ಯಾವ ಪ್ರಾಣಿಗಳು ಉಳಿಸ್ಕೋಬೇಕು, ಯಾವ ಪ್ರಾಣಿಗಳನ್ನ ಬಿಟ್ಬಿಡಬೇಕು ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆ. ಬೇರೆ ಮಾತಾಡೋಕ್ಕೆ ನಗರದವ್ರಿಗೆ ಗೊತ್ತಾಗೋದು.